ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಬಹಳ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಹಾಗೆ ಕಮೆಂಟ್ ನಲ್ಲೂ ಕೇಳ್ತಾ ಇದ್ರಿ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಯಾವಾಗ ಆಗುತ್ತಾ, ಹಾಗೆ ಸಿಲೆಬಸ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಲ್ಯಾಂಡ್ ಸರ್ವೇರ ಎಕ್ಸಾಮ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ಸಿಲೆಬಸ್ ನೋಡ್ರಿ, ಈಗ ಸೆಕೆಂಡ್ ಪಿ ಯು ಸಿ ನಲ್ಲಿ ಏನೈತಿ, ಸೆಕೆಂಡ್ ಪಿ ಯು ಸಿ ಮೇಲೆ ಮೊದ್ಲಿತ್ತು ಇದ ಸೆಕೆಂಡ್ ಪಿ ಯು ಸಿ. ಸೊ ಇದನ್ನ ಚೇಂಜ್ ಮಾಡಿ ಈಗ ಡಿಗ್ರಿ ಲೆವೆಲ್ ಮಾಡಿದಾರ. ಸೊ ಡಿಗ್ರಿ ಲೆವೆಲ್ ಮಾಡಿದಾರ ಅಂದ್ರ ಸಿಲೆಬಸ್ ಕೂಡ ಇಲ್ಲಿ ಡಿಗ್ರಿ ಲೆವೆಲ್ ಇಲ್ಲಿ ಬರ್ತದ. ಸೊ ಸಿಲೆಬಸ್ ನಲ್ಲಿ ಚೇಂಜ್ ಆಗೋ ಸಾಧ್ಯತೆ ಜಾಸ್ತಿನ ಅದ. ಸೊ ಚೇಂಜ್ ಆಗೋದಂದ್ರ ಕಂಪ್ಲೀಟ್ಲಿ ಚೇಂಜ್ ಆಗಲ್ಲ, ಮ್ಯಾಥಮೆಟಿಕ್ಸ್ ಇರ್ತದ ಮತ್ತು ಫಿಸಿಕ್ಸ್ ಇರ್ತದ. ಸೊ ಅದರಲ್ಲಿ ಈ ಟಾಪಿಕ್ ಗಳ ಚೇಂಜ್ ಆಗೋ ಸಾಧ್ಯತೆ ಇರ್ತದ. ಅಂದ್ರ ಮೊದಲಿಗೆ ಪಿ ಯು ಸಿ ಲೆವೆಲ್ ಇತ್ತಂದ್ರ ಈಗ ಡಿಗ್ರಿ ಲೆವೆಲ್ ಇಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೋ. ಸೊ ಸಿಲೆಬಸ್ ನಲ್ಲಿ ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಜಾಸ್ತಿನೇ ಇರ್ತದ. ನೆಕ್ಸ್ಟ್ ಏನ ಎಕ್ಸಾಮ್ ಬಗ್ಗೆ ಹೇಳಿದವ್ರ ಎಕ್ಸಾಮ್. ಸೊ ಇಲ್ಲಿ ಇವತ್ತಿನ ಪೇಪರ್ ನಲ್ಲಿ ಬಂದದ, ನೀವು ನೋಡ್ಬೋದು. ಸೊ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದಾರ, ಶಿವಕುಮಾರ್ ಅವರು. ಸೊ ಇಲ್ಲಿ ನೋಡ್ಬೋದು, ರಾಜ್ಯದಲ್ಲಿ ಶೀಘ್ರವೇ 72,000 ಹುದ್ದೆ ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ. ಈಗಾಗಲೇ 15,000 ಶಿಕ್ಷಕರು, 6,800 ಪೌರ ಕಾರ್ಮಿಕರು ಮತ್ತ ಪೊಲೀಸರು, 750 ಸರ್ವೇರ್ ನೇಮಕ ಇಲ್ಲಿ ಮಾಡಲಾಗುವುದು ಅಂತ ಇಲ್ಲಿ ತಿಳಿಸಿರ್ತಾರ. ಅಂದ್ರ ಮುಂದಿನ 2 ತಿಂಗಳ ಒಳಗಾಗಿ ಏನೈತಿ ಇವ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ ಅದ. ಸೊ ಹೇಳಿದಾರ ಅಂದ್ರ ಈಗ ಮಾಡೇ ಮಾಡ್ತಾರ, ನೋಡ್ಬೇಕು ಏನೇನಾಗುತ್ತ ಅಂತ. ಈಗ ಪೊಲೀಸ ಮತ್ತ ಫಾರೆಸ್ಟ್ ಆಫೀಸರ್ ಒಳಗ ಕರೆದಿದ್ದಾರ, ಪೊಲೀಸ್ ಒಳಗ CRDR ಸಿವಿಲ್ ಪೊಲೀಸ ಇವುಗಳನ್ನ ಕರೆದಿದ್ದಾರ. ಸೊ ಇವನು ಕೂಡ ಏನೈತಿ ಕರೆಯೋ ಸಾಧ್ಯತೆ ಜಾಸ್ತಿ ಅದ. ಸೊ ಇನ್ನ KS ಕೂಡ ಇವು 400 ಪೋಸ್ಟ್ ಗಳು ಏನೈತಿ ಇವನು ಕೂಡ ಸದ್ಯದಲ್ಲೇ ಕರೆದಿದ್ದಾರೆ. ಇವೆಲ್ಲವೂ ಏನೈತಿ KPSC ಕಡೆಯಿಂದ ಆಗೋ ಸಾಧ್ಯತೆ ಜಾಸ್ತಿ ಅದ. ಸೊ ಈ ಲ್ಯಾಂಡ್ ಸರ್ವೇರ್ ಕೂಡ ಏನೈತಿ KPSC ಕಡೆಯಿಂದ ಆಗುವ ಸಾಧ್ಯತೆನ ಜಾಸ್ತಿ ಅದ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅನಿಸ್ತದ. ಸೊ ಈಗ ನಿಮ್ಗೆಲ್ಲರಿಗೂ ಒಂದ ಕ್ಲಾರಿಟಿ ಬಂದಿರಬಹುದು ಅನ್ಕೋತ್ನು. ಸಿಲೆಬಸ್ ಆತು, ಹಾಗೆ ಎಕ್ಸಾಮ್ ಬಗ್ಗೆನೂ ಆತು. ಸೊ ಇನ್ನೂ ಏನಾದ್ರು ನಿಮ್ಗ ಡೌಟ್ ಗಳಿದ್ರೆ ಮೆಸೇಜ್ ಮಾಡಿ ತಿಳಿಸ್ರಿ. ಸೊ ಮತ್ತೆ ನಿಮ್ಮ ಸ್ಟಡಿಯನ್ನ ಈಗಿಂದನ ಸ್ಟಾರ್ಟ್ ಮಾಡ್ರಿ. ಮ್ಯಾಥಮೆಟಿಕ್ಸ್ ಅನ್ನ ಇರ್ತದ, ಸ್ವಲ್ಪ ಚೇಂಜಸ್ ಆಗ್ಬೋದು. ಸೊ ನೀವು ಬೇಸಿಕ್ ಅನ್ನ ಕಲಿಬಹುದು ಈಗಿಂದನ. ಬೇಸಿಕ್ ಅನ್ನ ಕಲ್ತರ ಮುಂದೆ ನಿಮ್ಗೆ ಅದ ಹೆಲ್ಪ್ ಆಗ್ತದ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.